ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಗೇಟ್ ಬಳಿಯೇ ಕನ್ನಡಪರ ಹೋರಾಟಗಾರರಿಗೆ ಪೊಲೀಸರು ತಡೆ ಒಡ್ಡಿದ್ದಾರೆ. ಸಂದರ್ಭದಲ್ಲಿ ಪೊಲೀಸರ ಜೊತೆಯಲ್ಲಿ ಪ್ರತಿಭಟನಾಕಾರರು ವಾಗ್ವಾದಕ್ಕಿಳಿದಿದ್ದಾರೆ. ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜೊತೆಗೆ ಪೊಲೀಸರ ಮೇಲೂ ಕೂಡ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಯಾವುದೇ ಕಾರಣಕ್ಕೂ ಬಸ್ ಸಂಚಾರಕ್ಕೆ ತಡೆ ಒಡ್ಡೋ ಹಾಗಿಲ್ಲ ಅಂತ ಹೇಳಿ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಕೂಡ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಪ್ರತಿಭಟನಾಕಾರರನ್ನ. ಪ್ರವೇಶ ದ್ವಾರದ ಬಳಿಯಲ್ಲೇ ತಡೆದಿದ್ದಾರೆ ಪೊಲೀಸರು. ಹೀಗಾಗಿ ಆಕ್ರೋಶಭರಿತರಾದ ಪ್ರತಿಭಟನಾಕಾರರು ಪೊಲೀಸರ ಜೊತೆಯಲ್ಲಿ ವಾಗ್ವಾದಕ್ಕಿಳಿದಿದ್ದಾರೆ. ಬೆಂಗಳೂರಿನ ಬೇರೆ ಬೇರೆ ಭಾಗದ ದೃಶ್ಯಗಳನ್ನ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಿ. ಬೆಳಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದ ಮೆಗಾ ಕವರೇಜ್ನ ಭಾಗವಾಗಿ ಸದ್ಯಕ್ಕೆ ಮೆಜೆಸ್ಟಿಕ್ನ ಬಸ್ ನಿಲ್ದಾಣ ಯಥಾವತ್ತಾಗಿ ಬಸ್ನ ಓಡಾಟ ಇದೆ. ಸಾರ್ವಜನಿಕರ ಓಡಾಟ ಕೂಡ ಇದ್ದೇ ಇದೆ. ಮೆಜೆಸ್ಟಿಕ್ನಿಂದ ಸ್ವಲ್ಪ ದೂರ ಮಂತ್ರಿ ಮಾಲ್, ಮಲ್ಲೇಶ್ವರ ಆ ಭಾಗದಲ್ಲಿ ಪೊಲೀಸರ ನಿಯೋಜನೆ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ವಾಣಿಜ್ಯ ವಹಿವಾಟುಗಳು ಕೂಡ ಇವತ್ತು ಭಾಗಶಃ ಬಂದ್ಗೆ ಬೆಂಬಲವನ್ನ ನೀಡಿರೋದು. ಅನೇಕ ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನಷ್ಟೇ ಘೋಷಿಸಿವೆ ಇವತ್ತಿನ ಬಂದ್ಗೆ. ಅದರಲ್ಲೂ ಯಥಾವತ್ತಾಗಿ ಮಧ್ಯಾಹ್ನದ ನಂತರ ಎಲ್ಲವೂ ಬ್ಯಾಕ್ ಟು ನಾರ್ಮಲ್ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು, ಸದಸ್ಯರು, ನಾಯಕರು ಪ್ರತಿಭಟನೆಯ ತೀವ್ರತೆಯನ್ನ ಹೆಚ್ಚು ಮಾಡ್ತಾರ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಇನ್ನು ಮೆಜೆಸ್ಟಿಕ್ ಬಳಿಯಿಂದಲೇ ನನ್ನ ಕಲೀಗ್ ನಿಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಪ್ರತಿಭಟನೆ ಮಾಡ್ಲಿಕ್ಕೆ ಬಂದವರನ್ನ ಪೊಲೀಸರು ತಡೆದಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಸದ್ಯಕ್ಕೆ ಹೇಗಿದೆ ಚಿತ್ರಣ? ಈ ಪ್ರತಿಭಟನೆಯನ್ನ ಹೊರತುಪಡಿಸಿ ಜನರ ಓಡಾಟ, ಬಸ್ಗಳ ಸಂಚಾರ ಅದು ಯಾವ ರೀತಿಯಲ್ಲಿ? ಖಂಡಿತ ಸ್ಮಿತಾ ರಂಗನಾಥ್, ಇವತ್ತು ಈ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರುವಂತದ್ದು ಕಂಪ್ಲೀಟ್ ಆಗಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹಾಗೆ ವಿವಿಧ ಕನ್ನಡ ಪರ ಸಂಘಟನೆಗಳು. ಆದ್ರೆ ಕೆಲವೊಂದ್ ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ದಿನನಿತ್ಯ ಎಂದಿನಂತೆ ಮೆಜೆಸ್ಟಿಕ್ ನಲ್ಲಿ ಈ ಪ್ರಯಾಣಿಕರು ಹೋಗ್ತಾ ಇದ್ರೆ ಅದೇ ತರನಲ್ಲಿ ಪ್ರಯಾಣಿಕರು ಹೋಗ್ತಾ ಇದ್ರೆ ಎಲ್ಲೊಂದ್ ಕಡೆ 20% ಡೌನ್ ಆಗಿದೆ ಅನ್ನೋದು ಬಿಟ್ರೆ ಮತ್ತೆ ಎಲ್ಲರೂ ಕೂಡ ಅವರವ್ರ ಪಾಡಿ ಅವರವ್ರ ಕೆಲಸಕ್ಕೆ ಹೋಗ್ತಾ ಇದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋರು ಕೂಡ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಹೋಗ್ತಾ ಇದ್ರೆ. ಆದ್ರೆ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ರು ಮೆಜೆಸ್ಟಿಕ್. ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂತದ್ದು, ನಮಗೆ ಪ್ರತಿಭಟನೆ ಮಾಡೋಕೆ ಅವಕಾಶವನ್ನು ಕೊಡ್ತಾ ಇಲ್ಲ, ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡುವಂತ ಅವಕಾಶ ಇಲ್ವಾ ಹಾಗಾದ್ರೆ ಎನ್ನುವಂಥದ್ದು ಪ್ರತಿಭಟನೆಕಾರರು ಪ್ರಶ್ನೆಯನ್ನ ಮಾಡ್ತಾ ಇದ್ರೆ. ಆದ್ರೆ ಎಲ್ಲ ಕಡೆ ನಾಕಾಬಂದಿಯನ್ನ ಹಾಕಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಇರಬಹುದು, ಟೌನ್ ಹಾಲ್ ಇರಬಹುದು, ಮೆಜೆಸ್ಟಿಕ್ ಗಳಲ್ಲಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಅನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆದ್ರೆ ಕನ್ನಡ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಗಾಳಿಯಲ್ಲಿ ಗುಂಡೋಡ್ಕೊಂಡು ಒಂದಿಷ್ಟನ್ನ ಜೀವನವನ್ನ ಸಾಗಿಸ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ನೆಲ ಜಲ ಭಾಷೆ ಅಂತ ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗ್ತೀವಿ, ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಬೆಂಬಲ ಎಷ್ಟು ಮಟ್ಟಿಗೆ ಅಂತ ಇವತ್ತಿನ ಈ ಪ್ರತಿಭಟನೆ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಒಂದಿಷ್ಟು ಸಂಘ ಸಂಸ್ಥೆಯವರು ಹೇಳ್ತಾ ಇರುವಂತದ್ದು, ಪ್ರತಿಭಟನೆ ಮಾಡಿದ್ದಾರೆ ಓಕೆ, ಆದ್ರೆ ಪ್ರತಿಭಟನೆ ಮಾಡಿರುವಂತ ಈ ಟೈಮ್ ಇದೆ ಅಲ್ವಾ, ಇದೆಲ್ಲ ಒಂದ್ ಕಡೆ ಸರಿ ಇಲ್ಲ. ಇದೇ ಗೊಂದಲ ಕಾರಣ ಆಗ್ತಾ ಇರುವಂತದ್ದು. SSLC ಮಕ್ಕಳಿಗೆ ಎಕ್ಸಾಮ್ ಇದೆ, ಬೇರೆ ಬೇರೆ ಮಕ್ಕಳ ಎಕ್ಸಾಮ್ ಇದೆ. ಆ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಗೆ ನೈತಿಕವಾದಂತ ಬೆಂಬಲ ಕೊಡ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಆಟೋ ಹಾಗೆ ಬೇರೆ ಬೇರೆ ಸಂಘಟನೆಯಲ್ಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬೆಂಬಲವನ್ನು ಕೊಟ್ಟಿದ್ರು. ಊಬರ್, ಓಲಾ ಮತ್ತೊಂದು ಒಂದಿಷ್ಟು ಸಂಸ್ಥೆಗಳು ಕೂಡ ಕಂಪ್ಲೀಟ್ ಆಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದ್ರೆ ದಿನನಿತ್ಯ ಎಂದಿನಂತೆ ಸಂಚಾರ ಮೆಜೆಸ್ಟಿಕ್ ಅಲ್ಲಿ ಏನಿದೆ ಅದು ದಿನನಿತ್ಯನಂತೆ ಆಗ್ತಾ ಇದೆ. ವಹಿವಾಟುಗಳು ಕೂಡ ಆಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳು ಕೂಡ ಕೆಲವೊಂದು ಭಾಗದಲ್ಲಿ ಓಪನ್ ಇಲ್ಲ ಅನ್ನೋದು ಬಿಟ್ರೆ ಮೆಜೆಸ್ಟಿಕ್ ನಲ್ಲಿ ಸಂಪೂರ್ಣವಾಗಿ ಅಂಗಡಿ ಮುಂಗಟ್ಟುಗಳನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಕೇಳಿದ್ರೆ ಅವ್ರನ್ನ ಮಾತಾಡ್ಸಿದ್ರೆ ಹೇಳ್ತಾರೆ, ಅವರು ಇಲ್ಲ ನಾವು ನೈತಿಕವಾದಂತ ಬೆಂಬಲವನ್ನ ಕೊಡ್ತಾ ಇದೀವಿ,
ಏನ್ ತೊಂದ್ರೆ ಇಲ್ಲ, ನಮ್ಮ ನೆಲ ಜಲ ಭಾಷೆ ಅಂತ ಹೇಳ್ತಾರೆ ಬಿಟ್ರೆ ನಾವು ಬಂದ್ ಮಾಡಿ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಕೆಲವೊಂದ್ ಕಡೆ 20 ಬೇಡಿಕೆಗಳನ್ನ ಇಟ್ಟಿದ್ದಾರೆ ಕನ್ನಡಪರ ಸಂಘಟನೆಗಳು. ಅವ್ರು ಹೇಳ್ತಾ ಇರುವಂತದ್ದು ಈ ನಿರುದ್ಯೋಗಿ MES ಪುಂಡ್ರು ಇದಾರಲ್ಲ, ನಿರುದ್ಯೋಗಿ ಪುಂಡ್ರು, ಅವ್ರಿಗೆ ಉದ್ಯೋಗ ಇಲ್ಲ, ಅವ್ರು ಸುಖ ಸುಮ್ನೆ ನಮ್ದೊಂದು ಸಂಸ್ಥೆ ಇದೆ, ನಮ್ದೊಂದು ಒಂದು ಪಕ್ಷ ಇದೆ, ನಮ್ದೊಂದು ಸಂಘಟನೆ ಇದೆ ಎನ್ನುವಂಥದ್ದು ಉಳಿವಿಗಾಗಿ ಅಸ್ತಿತ್ವಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟದ ಸುಖ ಸುಮ್ನೆ ಅಲ್ಲೆಲ್ಲ ಹೋಗಿ ಬೆಂಕಿ ಹಚ್ಚೋದು, ಯಾವ್ದು ಡ್ರೈವರ್ ಕಂಡಕ್ಟರ್ ಹೊಯ್ಕೊಂಡು ಬಡಿಯೋದು, ಅವ್ರ ಮೇಲೆ ಬಣ್ಣ ಹಚ್ಚೋದು, ಇದರಲ್ಲೇ ಕಾಲ ಕಳೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ನಿರುದ್ಯೋಗಿಗಳು, ₹1 ಕೂಡ ಕಷ್ಟಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 7 ಲಾಸ್ಟ್ ಟೈಮ್ ನಿಂತಹ ಪಕ್ಷದ ಸಂದರ್ಭದಲ್ಲಿ MLA ಸೀಟ್ ಕೂಡ ಕ್ಲೀನ್ ಸ್ವೀಪ್ ಆಗಿದೆ, 0 ಅಲ್ಲಿ. ಬೆಳಗಾವಿಯಲ್ಲಿ 0 ಬ್ಯಾಲೆನ್ಸ್. ಈ ನಿಟ್ಟಿನಲ್ಲಿ ಅವರು ನಮ್ದೊಂದು ಪಕ್ಷ ಇದೆ, ಏನ್ ಮಾಡ್ಬೇಕು, ಆ ಒಂದು ಉದ್ದಟತನದಿಂದ ಏನಾದ್ರೂ ಮಾಡ್ಬೇಕಲ್ಲ, ನಾವು ತೋರ್ಸ್ಕೋಬೇಕಲ್ಲ. ಅದಕ್ಕೆ ಉದ್ಯೋಗ ಇಲ್ಲದೆ ಇರುವಂತಹ ನಿರುದ್ಯೋಗಿಗಳು ಏನ್ ಮಾಡ್ತಿದ್ರ ಅಂತ ಹೇಳಿದ್ರೆ, ಪಾಪ ಅವರವರು ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇರುವಂತಹ ಈ KSRTC ಬಸ್ ಕಂಡಕ್ಟರ್ ಗಳನ್ನ ಆ ಗಡಿಭಾಗ ಜಿಲ್ಲೆಗಳಲ್ಲಿ ಅಡ್ಡ ಹಾಕೋದು, ಅವ್ರ ಮೇಲೆ ಬಣ್ಣ ಬಡಿಯೋದು, ಇಲ್ಲಿ ಬಸ್ಗಳ ಮೇಲೆ ಬಣ್ಣ ಬಡಿಯೋದು, ಇದರಲ್ಲೇ ಕಾಲವನ್ನ ದೂಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟನ್ನ ನಾವು ನೈತಿಕವಾಗಿ ಬೆಂಬಲ ಕೊಡ್ತಾ ಇದೀವಿ, ಆದ್ರೆ ಪೂರ್ಣ ಬೆಂಬಲ ಕೊಡೋಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ. ಇಲ್ಲಿ ಇಷ್ಟು ಇದ್ದಾರೆ, ಅವ್ರನ್ನ ಮಾತಾಡ್ಸಿ. ಮೇಡಮ್, ನೀವು ಎಲ್ಲಿ ಹೊರಟಿ ಹೇಳಿ, ಇವತ್ತು ಬಂದಿದೆಯಲ್ಲ, ನಿಮ್ಗೆ ಗೊತ್ತಿದೆ? ಯಾವ ನಿಮ್ದು? ಬೆಂಗಳೂರೇನಾ? ಎಲ್ಲ ಹೋಗಿ ಕಾಲೇಜ್ಗೆ ಇವತ್ತು ಅಂದ್ರೆ MES ಪುಂಡ್ರು ಕನ್ನಡಪರ ಅಂದ್ರೆ ಹೇಳಿದ್ರೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಅವ್ರಿಗೆ ಏನ್ ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಕನ್ನಡ ನೆಲ ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಂದಿಗೆ ಕರೆ ಕೊಟ್ಟಿದ್ರು. ಅದೇ ಸ್ಟ್ರೈಕ್ ಮಾಡೋರಿದ್ರೆ ಮಾಡ್ಬೋದು, ಬಟ್ ನಮ್ಗೆ ಕಷ್ಟ ಆಗ್ಬಾರ್ದು. ಬಟ್ ಆತರ ಕನ್ನಡದವ್ರಿಗೆ ಆತರ ಪ್ರಾಬ್ಲಮ್ ಮಾಡ್ತಿದಾರೆ ಅಂದ್ರೆ ಅಫ್ಕೋರ್ಸ್ ಬಂದ್ ಮಾಡ್ಬೇಕು. ನೀವೆಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾರೆ ಈ ಬಂದ್ಗೆ? ಇವತ್ತು ಬಂದ್ ಮಾಡಿದ್ದಾರೆ, ಬಟ್ ನಮ್ಗೆ ಕಾಲೇಜ್ ಇರೋದ್ರಿಂದ ಹೋಗ್ಲೇಬೇಕು. ಹೌದಾ? ಓಕೆ. ಇವರಿಗೆ ಕಾಲೇಜ್ ಇದೆ, ಆ ಕಾರಣದಿಂದ ನಾವು ಹೋಗ್ತಾ ಇದ್ವಿ. ಸೊ ನಮಗೆ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ. ನೀವು ಎಲ್ಲಿಂದ ಬಂದಿರಿ ಸರ್? ನಾನು ಬೀದರಿಂದ ಬಂದಿನಿ ಸರ್. ನಾಳೆ ಪರೀಕ್ಷೆ ಇರುವುದು. ಏನ್ ಪರೀಕ್ಷೆ? ನಾಳೆ ಇಲ್ಲಿ ವಿಧಾನಸೌಧದಲ್ಲಿ ರಿಕ್ವೈರ್ಮೆಂಟ್ ಅಲ್ಲಿ ಕರೆದಿರೋದು, ಅದು ನಾಳೆ. ಇವತ್ತು ಬಂದಿದೆ, ನೀವ್ ಏನ್ ಹೇಳ್ತೀರಾ? ಅಂದ್ರೆ ಕನ್ನಡಿಗರ ಮೇಲೆ ಈ ಹಲ್ಲೆಗಳು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ತೀರಾ? ಸರ್, ಹಲ್ಲೆಗಳು ಜಾಸ್ತಿ ಆಗುತ್ತೆ, ಇದನ್ನು ತಡೆಗಟ್ಟಬೇಕು ಸರ್. ಸರ್ಕಾರ ಇದನ್ನು ಕ್ರಮವನ್ನು ತೆಗೆದುಕೊಂಡು ಇದನ್ನು ತಡೆಗಟ್ಟಬೇಕು. ಈ ತರ ಹಲ್ಲೆ ಆಗಲಾರ್ದ ನೋಡ್ಕೊಳ್ಬೇಕು ಸರ್. ಬೀದರ್ನಲ್ಲೆಲ್ಲ ಓಕೆನಾ? ಬೀದರ್ನಲ್ಲಿ ಇಲ್ಲ ಸರ್, ಅಲ್ಲಿ ಕೂಡ ನಡೆದಿದೆ ಸರ್, ಎಲ್ಲ ಸ್ಟ್ರೈಕ್ ಇದೆ ಸರ್. ನಾನು ಟ್ರೈನಿಂಗ್ ಬಂದಿದ್ದೀನಿ ಸರ್. ಇವಾಗ ನಾಳೆ ಎಕ್ಸಾಮ್ ಇರುವುದು. ಎಸ್, ಇಲ್ಲಿ ಈಗ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು, ನಮಗೆ ಎಕ್ಸಾಮ್ ಇದೆ, ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆ ಕಾರಣದಿಂದ ನಾವು ಈ ಒಂದು ಹೋರಾಟಕ್ಕೆ ಪರಿಪೂರ್ಣವಾದಂತಹ ಬೆಂಬಲವನ್ನ ಕೊಡೋಕೆ ಆಗೋದಿಲ್ಲ. ಆದ್ರೆ ನಾವು ನೈತಿಕ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಈಗಾಗಲೇ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾನು ಈಗಲೇ ಹೇಳಿದ್ದೀನಿ, ಕನ್ನಡಪರ ಸಂಘಟನೆಗಳಿಗೆ ಏನ್ ಕರೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಟೈಮ್ ಸರಿ ಇಲ್ಲ. ಎಕ್ಸಾಮ್ ಬಂದಿದೆ, SLC ಮಕ್ಕಳಿಗಿರ್ಬೋದು, ಇವರು ಕೂಡ ಈಗ ಗವರ್ಮೆಂಟ್ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಮಕ್ಕಳೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪಾಪ ಅವರಿಗೆ ಮುಜುಗರ ಅನ್ಸುತ್ತೆ. ಸೊ ಈಗ ನೀವು ಗಮನಿಸ್ತಾ ಇರಬಹುದು, ಇಷ್ಟು ನೋಡಿ, ಕಂಪ್ಲೀಟ್ ಆಗಿ ಏನ್ ಎಂದಿನಂತೆ ವಹಿವಾಟು ನಡೀತಾ ಇದೆ, ಯಾರ್ಯಾರು ಎಲ್ಲಿಗೆಲ್ಲ ಹೋಗ್ತಾ ಇದ್ರೆ ಅಲ್ಲೆಲ್ಲ ಕೂಡ ಜನರು ಹೋಗ್ತಾನೆ ಇದ್ದಾರೆ. ಸೊ ಇನ್ನೊಂದ್ ಕಡೆಯಲ್ಲಿ ನೀವು ಗಮನಿಸ್ತಾ ಇರಬಹುದು, KSRTC ಹಾಗೆ BMTC ಬಸ್ಗಳು ಕೂಡ ಓಡಾಟವನ್ನೇ ನಡೆಸ್ತಾ ಇದ್ದಾರೆ. ಈ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತನ್ನು ಹೇಳಿದ್ರು, ಅದು ಅವರವರ ಒಕ್ಕೂಟಕ್ಕೆ ಬಿಟ್ಟಂತ ವಿಚಾರ. ಅಂದ್ರೆ ಈ ಸಂಘಟನೆಗಳಿಗೆ ಏನಿದೆ, ಈ ಸಾರಿಗೆ ವ್ಯವಸ್ಥೆ ಒಕ್ಕೂಟ ಏನಿದೆ, ಅವ್ರಿಗೆ ಬಿಟ್ಟಂತ ವಿಚಾರ. ಇನ್ ಕೇಸ್ ಅವ್ರೇನಾದ್ರೂ ಓಕೆ ಅಂತ ಹೇಳಿದ್ರೆ ಬಂದ್ ಮಾಡ್ಲಿ, ನಿಲ್ಸ್ಬಿಡ್ಲಿ BMTC ಹಾಗೆ KSRTC. ಆದ್ರೆ ಅವರು ನೈತಿಕ ಬೆಂಬಲ ಕೊಟ್ಕೊಂಡು ನಾವಿಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಈಗ ಈ ಬಸ್ಗಳು ಇಲ್ಲಿ ವಹಿವಾಟು ಏನಿದೆ, BMTC ನಿತ್ಯ ಸಾರಿಗೆ ಸಂಚಾರ ವ್ಯವಸ್ಥೆ ಏನಿದೆ, ಅವೆಲ್ಲವೂ ಕೂಡ ನಡೀತಾ ಇದೆ. ಇದು ಕೆಲವೊಂದ್ ಕಡೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿನ ಹೃದಯ ಭಾಗ ಇದು ಮೆಜೆಸ್ಟಿಕ್. ಯಾಕಂತ ಹೇಳಿದ್ರೆ ಬಂದಂದ ತಕ್ಷಣ ಕಂಪ್ಲೀಟ್ ಆಗಿ ಬಂದ್ ಆಗೋದೆ ಮೆಜೆಸ್ಟಿಕ್. ಯಾಕಂದ್ರೆ ಮೆಜೆಸ್ಟಿಕ್ ಬಂದಾಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಬಂದಾದಂಗೆ ಬೆಂಗಳೂರು. ಯಾಕಂತ ಹೇಳಿದ್ರೆ ಇದೇ ಜೀವನಾಡಿ ಅಂತಾನೆ ಹೇಳ್ಬೋದು ಮೆಜೆಸ್ಟಿಕ್. ಯಾಕಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಸಂಪರ್ಕ ಕಲ್ಪಿಸುವಂತದ್ದು ಇದೇ ಮೆಜೆಸ್ಟಿಕ್. ಸೊ ಇನ್ನೊಂದ್ ಕಡೆಯಲ್ಲಿ ಇವರು ಅಂಗಡಿಗಳನ್ನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ಸರ್, ನೀವೀಗ ಇವತ್ತು ಬಂದು ನಿಮಗೆ ಗೊತ್ತಿದೆಯಾ, ಅಥವಾ ನೀವು ಯಾವ ತರ ಬೆಂಬಲವನ್ನ ಕೊಡ್ತಾ ಇದ್ರೆ ಕನ್ನಡ ನೆಲ ಜಲ ಭಾಷೆ ವಿಚಾರಕ್ಕೆ? ಸರ್, ನಮ್ದೇನಿಲ್ಲ ಸರ್, ನಮ್ಮ ಮಾಲೀಕರು ಹೆಂಗೆ ಹೇಳ್ತಾರೆ ಹಂಗೆ ಓಪನ್ ಮಾಡು ಅಂದ್ರೆ ಅಲ್ಲ, ನಿಮ್ದೇನಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿಯನವ್ರೆ ಅಲ್ಲಲ್ಲ, ನೀವು ಅವ್ರವ್ರ ವಿಚಾರ ಬಿಟ್ಟಂತ ವಿಚಾರ. ಸೊ ನೀವು ಏನ್ ಹೇಳ್ತೀರಾ? ಈಗ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತವ್ರಿಗೆ ನೀವು ಏನ್ ಹೇಳ್ತೀರಾ ಈ MES ಪುಂಡ್ರಿಗೆ? ಸರ್, MES ಪುಂಡ್ರಿಗೆ ನಾವೇನ್ ಹೇಳೋದು, ಅವರೇ ತಿಳ್ಕೊಂಡು ಅವರೇ ಇದ್ ಮಾಡ್ಬೇಕು. ನಾವೇನ್ ಹೇಳಕ್ಕಾಗುತ್ತೆ? ನಮ್ದೇನು ನಮ್ ಸಾವುಕಾರ ಹೆಂಗ್ ಹೇಳ್ತಾರ ಮಾಡ್ತೀವಿ. ನಾವು ಮುಚ್ಚಿದ್ರು ಬಾಡಿಗೆ ಕಟ್ಲೇಬೇಕು ಪ್ರತಿದಿನ. ಅಲ್ಲ, ಅದು ಓಕೆ, ಅದು ಬಿಟ್ಬಿಡಿ, ಅದು ನೆಕ್ಸ್ಟ್. ಬಟ್ MES ಪುಂಡ್ರಿಗೆ ಏನ್ ಹೇಳ್ತೀರಾ? ಅವ್ರ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ, ಕನ್ನಡಿಗರ ಮೇಲೆ ಹೊಡಿತಾ ಇದಾರೆ, ಹಲ್ಲೆ ಮಾಡ್ತಿದ್ದಾರೆ. ಅದು ಈ ಕಾಂಗ್ರೆಸ್ ಸರ್ಕಾರ ಬಂದ ಜಾಸ್ತಿ ಆಗಿದೆ, ಏನು ಮಾಡಕ್ ಆಗಲ್ಲ.
ಅಂದ್ರೆ ಈಗ ಸರ್ಕಾರನೇ ಸರಿ ಇಲ್ಲ. ಸರ್ಕಾರನೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್. 4 ಜನ ಇದು ಮಾಡ್ತೀವಿ ಸರ್, 4 ಜನ ಮನವೊಲಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಸರ್ ಪ್ಲೀಸ್ ನಮಗೆ ಅವಕಾಶ ಮಾಡಿಕೊಡಿ. ಒಂದು 4 ಜನ ನೋಡಿ ಇಷ್ಟು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ನಮಗ್ ನಿಲ್ಲಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ಯಾವ ರೀತಿ? ನಮ್ಮನ್ನ ನಿಲ್ಲಕ್ಕೆ ಬಿಡ್ತಾ ಇಲ್ಲ, ನಮ್ಮನ್ನ ಎಲ್ಲೂ ನಿಲ್ಲಕ್ಕೆ ಬಿಡ್ತಾ ಇಲ್ಲ. ಹಾಗಾದ್ರೆ ನಾವು ಇವತ್ತು ಎಲ್ಲಿಗೆ ಹೋಗ್ಬೇಕು? ನಾವು ಕರ್ನಾಟಕ ಬಂದ್ ಅಂತ ಕರೆದು ಒಂದು ಹೋರಾಟಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಮ್ಮನ್ನ ನಿಲ್ಲಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಮಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ? ಸರ್ಕಾರ ಇದೆಯಲ್ಲ, ಸರ್ಕಾರ ಅದು ಹಿಡನ್ ಅಜೆಂಡಾ ಪಾಲನೆ ಮಾಡ್ತಾ ಇದೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಕರ್ನಾಟಕ ಸರ್ಕಾರಕ್ಕೆ 4 ಜನ ಇದು ಮಾಡ್ತೀವಿ ಸರ್, 4 ಜನ ಮನವೊಲಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು 4 ಜನ ಇದು ಮಾಡ್ತೀವಿ ಸರ್, 4 ಜನ ಮನವೊಲಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಸರ್ ಪ್ಲೀಸ್ ನಮಗೆ ಅವಕಾಶ ಮಾಡಿಕೊಡಿ. ಒಂದು 4 ಜನ